ಬೆಂಕಿಯ ಬಲೆ ಸಿನಿಮಾದ ಶೂಟಿಂಗ್ ನಡೀಬೇಕಾದ್ರೆ ಅಲ್ಲಿ ನಡೆದಂಥ ಘಟನೆಯನ್ನು ಜೂಲಿ ಲಕ್ಷ್ಮಿ ಅವರು ತುಂಬ ಸ್ವಾರಸ್ಯಕರವಾಗಿ ವಿವರಿಸ್ತಾ ಹೋಗ್ತಾರೆ. ನೋಡಿ, ಆ ಸಿನಿಮಾದ ಶೂಟಿಂಗ್ ನಡೆದಿರ್ತಕ್ಕಂಥ ಗ್ರಾಮದಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ಇಡೀ ಊರು ಸೇರಿತ್ತಂತೆ. ಅಲ್ಲಿಗೆ ಅಜ್ಜಿಯೊಬ್ಬರು ಬಂದಿರ್ತಾರಂತೆ. ಮಧ್ಯಾಹ್ನದ ಊಟ ಮಾಡುವಾಗ ಲಕ್ಷ್ಮಿಯವ್ರನ್ನ ಕೂರಿಸ್ಕೊಂಡು ಊಟ ಹಾಕಿ ನಂತರ ಆ ಡೆತ್ ಸೀನ್ ನೋಡಬೇಕಾದ್ರೂ ಕೂಡ ಅಜ್ಜಿ ಎಲ್ಲವನ್ನೂ ಕೂಡ ಗಮನಿಸುತ್ತಂತೆ. ಈ ವೇಳೆ ಅಜ್ಜಿ ನಡೆದುಕೊಂಡಿದ್ದನ್ನು ಲಕ್ಷ್ಮಿಯವ್ರು ಹೇಳ್ತಾ ಹೋಗ್ತಾರೆ. ಶೂಟಿಂಗ್ ಮುಗಿಸಿ ಲಕ್ಷ್ಮಿಯವ್ರು ಬರ್ತಾರೆ. ಆಗ ಲಿಂಬೆ ಹಣ್ಣು ತಂದು ನನಗೆ ಸುತ್ತ ಹಾಕಿ, ಕರ್ಪೂರ ಹಾಕಿ, ಅರಿಶಿಣ ಹಾಕಿ, ಕಾಲೆಲ್ಲ ತೊಳೆದು ಇಲ್ಲೆಲ್ಲಾದರೂ ಸ್ನಾನ ಮಾಡೋದಕ್ಕಾದರೆ ಹೋಗಿ ಮಾಡಮ್ಮ, ಈ ಥರ ಸತ್ಯದ ಸೀನ್ ಯಾರೂ ಕೂಡ ಮಾಡಬಾರ್ದು ಅಂತ ಹೇಳಿ ಒಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ. ಆದರೆ ಅನಂತ್ನಾಗ್ ಅವ್ರ ಹತ್ರ ಹೇಳಿದರೆ ಅವ್ರು ನನ್ನ ಮುಖ ನೋಡಿ ಹೊರಟು ಹೋಗಿಬಿಟ್ರು. ಅವ್ರಿಗೆ ಇದರಲ್ಲೆಲ್ಲ ನಂಬಿಕೆ ಇರಲಿಲ್ಲ. ನಾನು ಸರಿ ಅಜ್ಜಿ ಅಂತ ಹೇಳಿ ಮನೆಗೆ ಹೊರಟು ಹೋದೆ ಅಂತ ಅಜ್ಜಿಗೆ ಇವರು ಕೂಡ ರಿಯಾಕ್ಟ್ ಮಾಡ್ತಾರಂತೆ. ನೋಡಿ, ಬೆಂಕಿಯ ಬಲೆ ಸಿನಿಮಾ ಮುಗ್ದು ಆಗಿತ್ತು. ಇದಾದ 1 ತಿಂಗಳ ಬಳಿಕ ಅದೇ ಜಾಗದಲ್ಲಿ ಲಕ್ಷ್ಮಿಯವರೇ ನಟಿಸ್ತಾ ಇದ್ದಂತೆ ಇನ್ನೊಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತಂತೆ. ಅದಕ್ಕೆ ಅಂಬರೀಷ್ ಅವ್ರು ಹೀರೋ. ಅದೇ ಅಜ್ಜಿ ಅಲ್ಲಿಗೆ ಲಕ್ಷ್ಮಿಗೆ ಬಂದು ಬಾಯಿಗೆ ಬಂದಾಗ ಬೈಲಿಕ್ಕೆ ಶುರು ಮಾಡಿಬಿಟ್ರಂತೆ. ಲಕ್ಷ್ಮಿಯವರ ಕೈ ಹಿಡಿದು ಕರೆದುಕೊಂಡು ಹೋಯ್ತಂತೆ. ಆಮೇಲೆ ಏನಾಯಿತು ಅನ್ನೋದೇ ಇಂಟ್ರೆಸ್ಟಿಂಗ್. ನೋಡಿ, ಡ್ಯುಯೆಟ್ ಶೂಟಿಂಗ್ ನಡೀತಾ ಇದೆ. ಬೇರೆ ಹೀರೋ ಅವರು ಅಂಬರೀಷು ಸಾಂಗ್ ತೆಗೆಯೋದಕ್ಕೆ ಅಂತ ಅಲ್ಲಿ ಹೋಗಿರ್ತಾರೆ. ಅಲ್ಲಿಗೆ ಬಂದು ನಿನಗೆ ನಾಚಿಕೆ ಇಲ್ವಾ ತೂ ಅಂತ ಬೈಲಿಕ್ಕೆ ಅವಜ್ಜಿ ಶುರು ಮಾಡುತ್ತೆ. ಯಾಕೆಂದರೆ ಗಂಡ ಸತ್ತು 1 ತಿಂಗಳಾಗಿಲ್ಲ, ಈಗಲೇ ಬಂದು ನೀನು ಇನ್ನೊಬ್ಬನ ಜೊತೆಗೆ ಇನ್ನೊಬ್ಬ ಗಂಡನ ಜೊತೆ ಡ್ಯುಯೆಟ್ ಹಾಕ್ತಾ ಇದೆಯಾ, ನನಗೇನು ಹೇಳಬೇಕೋ ಗೊತ್ತಾಗಲಿಲ್ಲ ಅಂತೇಳಿ ಜೂಲಿ ಲಕ್ಷ್ಮಿ ಅವರು ತುಂಬ ಪ್ಯಾನಿಕ್ ಆಗಿಬಿಟ್ಟಿದ್ರಂತ. ಅವತ್ತು ಅಂದರೆ ಸಿನಿಮಾಗಳನ್ನ ಎಷ್ಟು ಸೀರಿಯಸ್ಸಾಗಿ ತೆಗೆದುಕೊಳ್ತಾರೆ ಅಂತ. ಅಜ್ಜಿ ನಿಜವಾಗ್ಲೂ ನನ್ನ ಗಂಡ ಸತ್ತು ಹೋಗಿಬಿಟ್ಟಿದ್ದಾನೆ ಅಂತ ಅಂದ್ಕೊಂಡಿತ್ತಂತೆ. ಜನರೆಲ್ಲರೂ ಕೂಡ ನಗ್ತಾ ಇದ್ರಂತೆ, ನನ್ನ ಗಂಡ ಸತ್ತು ಹೋಗಿದ್ದಾನೆ ಅಂತ. ಈ ಅಮ್ಮ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಕೈ ಹಿಡಿದು ಆ ಅಜ್ಜಿ ಮನೆಗೆ ಕರೆದುಕೊಂಡು ಹೋಗ್ಬಿಡ್ತಂತೆ ಅಂತ ಹೇಳಿ ಆ ಸುಂದರ ಘಟನೆಯನ್ನು ಜೂಲಿ ಲಕ್ಷ್ಮಿ ಅವರು ವಿವರಿಸ್ತಾ ಹೋಗ್ತಾರೆ ಸಂದರ್ಶನದಲ್ಲಿ.